ಮಹಾತ್ಮ ಗಾಂಧೀಜಿಯವರ ಸಾವು ಮತ್ತು ಅವರ ಸಾವಿನಿಂದ ಹಿಂದಕ್ಕೂ ಹೋದಾಗ RSS 25 ಸೆಪ್ಟೆಂಬರ್ 1925 ಅದರ ಉಗಮ ಆಗತ್ತೆ. ಅದನ್ನು ಮೊದಲು ಆರಂಭ ಮಾಡಿದ್ದು ಹೆಗಡೆವಾರ್ ಅನ್ನುವಂತಹ ವ್ಯಕ್ತಿ ಒಬ್ಬ ಚಿತ್ಪಾವನ ಬ್ರಾಹ್ಮಣರಾಗಿದ್ದರು. ಚಿತ್ಪಾವನ ಬ್ರಾಹ್ಮಣರು ಅಂತ ಹೇಳಿದ್ರೆ ಮಹಾರಾಷ್ಟ್ರದ ಬ್ರಾಹ್ಮಣರಲ್ಲಿ ಒಂದು ಭಾಗ. ಅದರಲ್ಲೂ ಕೂಡ ಮಹಾರಾಷ್ಟ್ರದ ಬ್ರಾಹ್ಮಣರು ಆಗ 4% ಇದ್ರು ಅಂತ ಕಾಣುತ್ತೆ, ಈಗಲೂ 4% ಇದ್ದಾರೆ. 4%ಅಲ್ಲಿ 27% ಭಾಗ ಚಿತ್ಪಾವನ ಬ್ರಾಹ್ಮಣರು. ನಮಗಿರುವಂತಹ ಅಂಕಿಅಂಶದ ಪ್ರಕಾರ ನಮಗೆ ಅನಿಸುತ್ತೆ. ಆರಂಭ ಮಾಡಿದ್ದು ಇದನ್ನು ಹೆಗಡೆವಾರು ಆರಂಭ ಮಾಡಿದ್ಮೇಲೆ ಇನ್ನೊಬ್ಬರು ಕರಾಟೆ ಬ್ರಾಹ್ಮಣರು, ಗುರೂಜಿ ಅಂತ ಕರೀತಾರೆ. ಆ ಗುರೂಜಿಯವರು ಅದರ ಸಂವಿಧಾನವನ್ನು ಬರೀತಾರೆ. ಬಂಚ್ ಆಫ್ ಥಾಟ್ಸ್ ಅಂತ ಹೇಳ್ಬಿಟ್ಟು ಇಂಗ್ಲೀಷಲ್ಲಿ ಬಂದಿದೆ. ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ಆರ್ಯನ್ ರೇಸನ್ನು ಹಂಗೆ ಉಳಿಸ್ಕೊಡುವಂಥದ್ದು ಮತ್ತು ಇಲ್ಲಿ ಹಿಂದೂ ಧರ್ಮದ ಚಾತುರ್ವರ್ಣವನ್ನು ಯಥಾವತ್ತಾಗಿ ಜಾರಿಗೆ ತರುವಂಥದ್ದು. संविधान हम नहीं सुनते, हम भारत संविधान को संविधान नहीं मानते. हम भारत का संविधान जो है वो अशास्त्रीय है. हम इस संविधान को हम अपनी दुर्गति मानते हैं. हमारा वेद आज्ञा है, शास्त्र आज्ञा है, उसको करो. शास्त्र को आधार मानने वाला होने के नाते मैं कट्टर हिंदू ब्राह्मण हूं, छुआछूत जात पात मानता हूं. ಹಿಂದೂಗಳು ಅಲ್ಲದೇ ಇರುವಂಥವ್ರನ್ನ ನಿರಾಕರಿಸುವಂಥದ್ದು. ಅದಕ್ಕೆ ಮೂಲ ದ್ರವ್ಯ ಎಲ್ಲಿಂದ ಬರುತ್ತೆ ಆ ಬಂಚ್ ಆಫ್ ಥಾಟ್ಸ್ಗೆ ಅಂತ ಹೇಳಿದ್ರೆ ಅದಾಗ ತಾನೇ ಹಿಟ್ಲರ್ನ ಒಂದು ದೊಡ್ಡ ಇನ್ಫ್ಲುಯೆನ್ಸ್ ಇವ್ರ ಮೇಲೆ ಆಗಿರುತ್ತೆ. ಜರ್ಮನಿಯಲ್ಲಿ ಹಿಟ್ಲರ್ ಮಾಡಿದಂತಹ ಎಲ್ಲ ಇನ್ಫ್ಲುಯೆನ್ಸ್ ಇವ್ರ ಮೇಲೆ ಆಗಿರುತ್ತೆ. ಆ ಇನ್ಫ್ಲುಯೆನ್ಸಿನ ಮೇಲೆ ಇವರು ಹಿಟ್ಲರು ತಂದಂತಹ ಸ್ವಸ್ತಿಕ್ ಗುರುತನ್ನೇ ಇವರು ತಮ್ಮ ಗುರುತನ್ನಾಗಿ ಮಾಡಿಕೊಂಡು ಇವರು ಆರಂಭ ಮಾಡ್ತಾರೆ. ಅಲ್ಲಿಂದ ಆರಂಭ ಆಗುತ್ತೆ ಇವರ ಸ್ಟೋರಿ. ಅಲ್ಲಿ ಅದಾದ ನಂತರ ಗಾಂಧೀಜಿಯ ಅಸ್ಯಾಸಿನೇಷನ್ ಸಂದರ್ಭ ಬರುತ್ತೆ. ಅವರ ಅಸ್ಯಾಸಿನೇಷನ್ ಸಂದರ್ಭದಲ್ಲಿ ವೀರ ಸಾವರ್ಕರ್ ಅಂತ ನಾವು ಕರಿತೇವಲ್ವ, ಈಗ ಯಾರೂ ವೀರ ಸಾವರ್ಕರ್ ಅಂತ ಅವ್ರನ್ನ ಕರೆಯಲ್ಲ. ಯಾಕಂತಂದರೆ ಅವರು ಅಂಡಮಾನಿನ ಜೈಲಿನಿಂದ ಅನೇಕ ಸಲ ಬ್ರಿಟಿಷರಿಗೆ ತಪ್ಪೊಪ್ಪಿಗೆಯ ಪತ್ರಗಳನ್ನ ಬರೀತಾರೆ, ಮರ್ಸಿ ಲೆಟರ್ಸ್ ಬರೆದು ಭಾಳ ಚಿಂತಾಜನಕವಾಗಿ ಅವರು ಬೇಡ್ಕೊಳ್ತಾರೆ, ನನಗೆ ಮರ್ಸಿ ಕೊಡಿ, ನನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಯಾರು ಅವ್ರನ್ನ ವೀರ ಸಾವರ್ಕರ್ ಅಂತ ಕರೆಯಲ್ಲ, ವಿ.ಡಿ. ಸಾವರ್ಕರ್ ಅಂತ ಕರೀತಾರೆ ಅಷ್ಟೇ ಅವರನ್ನು. ಆ ಸಾವರ್ಕರ್ ಅವರು ಹಿಂದುತ್ವದ ಪರಿಕಲ್ಪನೆಯನ್ನು ಭಾಳ ಸ್ಪಷ್ಟವಾಗಿ ಈ ಬಂಚ್ ಆಫ್ ಥಾಟ್ಸ್ ಮತ್ತು RSSನ ಐಡಿಯಾಲಜಿನಲ್ಲಿ ಅವರು ಇಂಬೈಬ್ ಮಾಡ್ತಾರೆ. ಅದಾದಮೇಲೆ ಈ ಸಾವರ್ಕರ್ ಇಂದ ಹಿಡ್ಕೊಂಡು ಎಲ್ಲ ಅಲ್ಲಿರುವಂತಹ ಚಿತ್ಪಾವನ ಬ್ರಾಹ್ಮಣರೇ ಸೇರಿಕೊಂಡು ಅವರೆಲ್ಲರೂ ಸೇರಿ ಮಹಾತ್ಮ ಗಾಂಧೀಜಿಯವರ ಅಸ್ಯಾಸಿನೇಷನ್ನ ಮಹಾರಾಷ್ಟ್ರದಲ್ಲೇ ನಾಗಪುರದಲ್ಲೇ ಕುಂತು ಅಲ್ಲೇ ಆರಂಭ ಆಗುತ್ತೆ ಅವರ ಅಸ್ಯಾಸಿನೇಷನ್ನ ಒಂದು ಸ್ಕೆಚ್. ಅದಾದಮೇಲೆ ಎಲ್ರಿಗೂ ಗೊತ್ತಿರುವಂತೆ ನಾಥುರಾಮ್ ಗೂಡ್ಸೆ ಅಂತ ಮತ್ತೊಬ್ಬ ಚಿತ್ಪಾವನ ಕೈಯಲ್ಲಿ ಕೊಲಿಸ್ತಾರೆ ಮಹಾತ್ಮ ಗಾಂಧೀಜಿಯವರನ್ನು. ಅದಾದಮೇಲೆ ಅಲ್ಲಿಂದ ಆಚೆಗೆ ಸುಮಾರು 3 ಸಲ RSSನ ಭಾರತ ಸರ್ಕಾರ ನಿಷೇಧಿಸುತ್ತೆ. ಆದರೂ ಕೂಡ RSS ತನ್ನ ಟೆಂಟಕಲ್ಸ್ನ ಇಡೀ ದೇಶದಲ್ಲಿ ಹರಡ್ಕೊಂಡಿರುತ್ತೆ. ಅದು ಎಲ್ಲೂ ಕೂಡ ತನ್ನ ವೈದಿಕ ಶ್ರೇಷ್ಠತೆಯನ್ನು ಬಿಡದಂಗೆ RSS ತನ್ನ ಐಡಿಯಾಲಜಿನ ಮುಂದುವರಿಸ್ಕೊಂಡ್ಬರ್ತಾರೆ. उसके ब्राह्मणों से मुखमाशीत, उसके मुख से ब्राह्मण पैदा हुआ. ठीक है. बाहु राजन्या, बाहु से क्षत्रिय, ऊरू तदस्य जलवैश्या, पेट सर यहाँ ये जो स्थान है ना, यहाँ से वैश्य पैदा हुआ. पदभ्याम शूद्रो अजायत, पैरों से शूद्र अजायत माने पैदा हुआ. ಬಹಳ ಪ್ರಮುಖವಾಗಿ ಹೇಳೋದು ಅಂತಂದರೆ RSSನ ಚಿತ್ಪಾವನರು ಕೂಡ ಮೂಲತಃ ಭಾರತೀಯರಲ್ಲ. ಅವರ DNA ಇದೆಯಲ್ಲ, ಆ ಜೆನೆಟಿಕ್ಸ್ ಇದೆಯಲ್ಲ, ಅದು ಭಾರತೀಯರ ಜೆನೆಟಿಕ್ಸ್ ಅಲ್ಲ ಅನ್ನಲಿಕ್ಕೆ ಅನೇಕ ಸಂಶೋಧನೆಗಳು ನಡೆದಿದ್ದಾವೆ. पूर्वज आणि ते येरुशलाईमला राहत असत
तिथे अरब आणि इस्रायल अशी 2 राष्ट्र होती. ಯುಟಾ ಯೂನಿವರ್ಸಿಟಿ ಅಂತ ಹೇಳ್ಬಿಟ್ಟು ಅಮೆರಿಕದ ಒಂದು ವಿಶ್ವವಿದ್ಯಾಲಯದ ಸಂಶೋಧನೆ ಅದನ್ನು ಹೇಳುತ್ತೆ. ಅನೇಕ ಜನ ಸಂಶೋಧನಾಕಾರರು ಅದನ್ನ ಹೇಳ್ತಾ ಇವರ ಜೆನೆಟಿಕ್ಸ್ ಬಂದಿರುವಂಥದ್ದು ಇರಾನಿನ ಮೂಲದಿಂದ, ಇಸ್ರೇಲಿನ ಮೂಲದಿಂದ, ಯುರೋಪಿನ ಮೂಲದಿಂದ ಅಂತ ಅನೇಕ ಮೂಲಗಳನ್ನು ಹಿಡಿತಾರೆ. ಆದರೆ ಯಾವುದೇ ಮೂಲದಿಂದ ಬಂದಿದ್ದರೂ ಕೂಡ ಅದು ಭಾರತೀಯವಾದಂತಹ ಜೆನೆಟಿಕ್ಸ್ ಅಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟಪಡಿಸ್ತಾರೆ. ಇಲ್ಲಿ ಎಲ್ಲ ಬ್ರಾಹ್ಮಣರನ್ನು ನಾವು ಅಲ್ಲಿ ಟಾರ್ಗೆಟ್ ಮಾಡಬೇಕಾಗಿಲ್ಲ, ಅಥವಾ ಎಲ್ಲ ಚಿತ್ಪಾವನರನ್ನು ಮಾಡಬೇಕಾಗಿಲ್ಲ. ಬ್ರಾಹ್ಮಣರಲ್ಲಿ ಒಂದು ಭಾಗವಂತಹ ಚಿತ್ಪಾವನರು, ಅದರಲ್ಲಿ ಕೇವಲ 27% ಇರುವಂಥವರು, ಅದರಲ್ಲೂ ಕೂಡ ಒಂದು ಸೆಕ್ಟ್, ಆ ಸೆಕ್ಟ್ ಮಾತ್ರ ಈ ಕೆಲಸವನ್ನು ಸತತವಾಗಿ ಕಳೆದ 97 ವರ್ಷಗಳಿಂದ ಮಾಡ್ತಾ ಹೋಗುತ್ತೆ. ಇದೇ 25ನೇ ಇಸ್ವಿಗೆ RSSಗೆ 100 ವರ್ಷ ತುಂಬುತ್ತೆ. ಆ 100 ವರ್ಷ ತುಂಬೋದ್ರೊಳಗಡೆ ಅವರು ಹಿಂದುತ್ವದ ಭಾರತವನ್ನು ಮಾಡಲಿಕ್ಕೆ ಹೊರಟಿರ್ತಾರೆ. ಅದು ಹಿಂದೂ ಭಾರತ ಅಲ್ಲ, ಹಿಂದುತ್ವದ ಭಾರತ. ಹಿಂದೂ ಅನ್ನುವಂಥದ್ದು ನಾವೆಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ಒಂದು ಧರ್ಮ. ಆದರೆ ಹಿಂದುತ್ವ ಅನ್ನುವಂಥದ್ದು ಬರೀ RSSನ ಭಾಷೆಯಲ್ಲಿರುವಂತಹ ವೈದಿಕ ಶ್ರೇಷ್ಠತೆಯ ಮತ್ತು ಎಲ್ಲ ಚತುರ್ವರ್ಣ ಸಿದ್ಧಾಂತವನ್ನು ಯಥಾವತ್ತಾಗಿ ಪಾಲಿಸುವಂತಹ ಒಂದು ಧರ್ಮ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ठीक है, वेद कह रहे हैं, ये वेद की वाणी, जो हमारी वेद माता है वही सृष्टि का विधान वही बताती है. ठीक है, तो शास्त्र की दृष्टि से जो देखा जाएगा वही ठीक होगा और कोई ठीक नहीं होगा. हमारे ईश्वर ने बनाया, उसी ने शूद्र बनाया, उसी ने ब्राह्मण बनाया, उसी ने क्षत्रिय बनाया, उसी ने विधान बनाया. उसने कहा कि देखो ये काम इसको करना है, ये काम इसको करना है. ये तो हमारी थ्योरी नहीं है, हमारी कई जन्मों की थ्योरी है. शूद्र जाति मिली क्यों, स्त्री जाति मिली क्यों, काला रंग हुआ क्यों, गोरा रंग हुआ क्यों, ये सब हमारे यहाँ जन्म जन्मांतर के कर्मों का फल. अब वो कहे चपरासी हम यहाँ 40 साल से नौकरी कर रहे हैं और हमारा लड़का हाई कोर्ट का जज बन गया है, इसलिए हम इस कोर्ट में आज बैठेंगे, उसको अधिकार नहीं ना है. अब वो जब तक ऑन ड्यूटी चपरासी रहेगा, चपरासी ही रहेगा. वो जब तक धरातल पर शूद्र रहेगा, शूद्र ही रहेगा. उसका परिवर्तन नहीं हो सकता है. ಆ ನಾಗ್ಪುರ ಅನ್ನುವಂಥದ್ದು ಇವತ್ತು ಮಹಾರಾಷ್ಟ್ರದ ಕ್ಯಾಪಿಟಲ್ ಕೂಡ ಅಲ್ಲ, ಆದರೆ ಅದು RSSನ ಕ್ಯಾಪಿಟಲ್. ಆವತ್ತು RSSನ ಕ್ಯಾಪಿಟಲ್ ಆಗಿತ್ತು. ಅದು ಆರಂಭ ಆದಾಗ ಸುಮಾರು 97 ವರ್ಷಗಳ ಹಿಂದಗಡೆ. ಇವತ್ತು ಕೂಡ RSS ಅಲ್ಲಿನ ಕ್ಯಾಪಿಟಲ್ ಆಗಿದೆ. ಎಲ್ಲವೂ ಕೂಡ ಅಲ್ಲೇ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈ ಎಲ್ಲ ಅದೊಂದು ಲ್ಯಾಬೊರೇಟರಿ ಅಂತ ನಾವು ಕರಿಬೋದು, ಒಂದು ರೀತಿಯ ಪ್ರಯೋಗಶಾಲೆ ಅದು. ಅಲ್ಲಿ ಎಲ್ಲ ಈ ದ್ವೇಷವನ್ನು, ಇತರೆ ಧರ್ಮಗಳನ್ನು ದ್ವೇಷಿಸುವಂಥದ್ದನ್ನು ಮತ್ತು ವೈದಿಕ ಶ್ರೇಷ್ಠತೆಯನ್ನು ಎಲ್ಲವನ್ನೂ ಕೂಡ ಅಲ್ಲಿ ಅವರು ಭಾಳ ಚೆನ್ನಾಗಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅವ್ರದ್ದೇ ಸರ್ಕಾರ ಇರೋದ್ರಿಂದ ಅದನ್ನು ಒಬ್ಬ ಅಮಿತ್ ಶಾ ಅಂತಹ ಒಬ್ಬ ವ್ಯಾಪಾರಿಯ ಮೂಲಕ ಅದನ್ನು ಪಾರ್ಲಿಮೆಂಟಿಗೆ ಕಳಿಸ್ತಾರೆ. ಪಾರ್ಲಿಮೆಂಟಲ್ಲಿ ಈಗಾಗಲೇ ನಿಮಗೆಲ್ರಿಗೂ ಗೊತ್ತಿದೆ, ಶ್ರೀಮಾನ್ ನರೇಂದ್ರ ಮೋದಿಯವರು ಒಂದು ಶೂದ್ರ ಸಮುದಾಯದ, ಒಂದು ಹಿಂದುಳಿದ ವರ್ಗದ ಒಬ್ಬ ನಾಯಕರು. ಅವರ ಮೂಲಕ ಇದನ್ನು ಇಡೀ ಇಂಡಿಯಾ ದೇಶದಲ್ಲಿ ಇಂಪ್ಲಿಮೆಂಟ್ ಆಗೋ ಥರ ನೋಡ್ಕೊಳ್ತಾರೆ. ಈ ಕಾರಣಕ್ಕೋಸ್ಕರನೇ CAA, NRC, NPR ಬಗ್ಗೆ ಯಾವುದೇ ಪ್ರಶ್ನೆಗಳನ್ನು ಜನಸಾಮಾನ್ಯರು ಕೇಳ್ತಾ ಇದ್ರು ಕೂಡ ಸರ್ಕಾರದಲ್ಲಿರೋರು ಯಾರೂ ಇದುವರೆಗೂ ಉತ್ತರಿಸ್ಲಿಕ್ಕೆ ಆಗಿರಲಿಲ್ಲ. ಅವ್ರಿಗೆ ಯಾಕೆ ಉತ್ತರಿಸ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಇದೆಲ್ಲ ಗೊತ್ತೇ ಇಲ್ಲ. ಅವ್ರ ಕೆಲಸ ಏನು ಅಂತ ಹೇಳಿದ್ರೆ ನಾಗಪುರದ ಲ್ಯಾಬೊರೇಟರಿನಲ್ಲಿ ಏನನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೋ ಅದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದನ್ನು ಸರ್ಕಾರದ ಮೂಲಕ ಜನಗಳ ಮೇಲೆ ಹೇರುವಂಥದ್ದು ಅಷ್ಟೇ ಅವ್ರ ಕೆಲಸ ಹೊರತು ಅಲ್ಲಿ ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅಂತ ಕೂಡ ಅವ್ರು ಯೋಚನೆ ಮಾಡೋಂಗಿಲ್ಲ. ಫ್ಯಾಸಿಸಮ್ನಲ್ಲಿ ಇಂಥ ಪ್ರಶ್ನೆಗಳಿಗೆಲ್ಲ ಯಾವುದೇ ಉತ್ತರಗಳು ಇರಲ್ಲ ಅಂತ ಹೇಳ್ಬಿಟ್ಟು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇದ್ರ ಜೊತೆಗೆ ಆ ಪರ್ಟಿಕ್ಯುಲರ್ ಆಗಿ ಚಿತ್ಪಾವನ ಬ್ರಾಹ್ಮಣ ಸಮುದಾಯದ ಮೂಲದ ಬಗ್ಗೆ ಇನ್ನೊಂದೆರಡು ವಿಷಯಗಳನ್ನು ಹೇಳಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೇನೆ. ವಿಕಿಪೀಡಿಯಾ ಪ್ರಕಾರ ಚಿತ್ಪಾವನರ DNA ಇದೆಯಲ್ಲ, ಅದನ್ನು ಏನು ಹೇಳ್ತಾರೆ ಅಂದರೆ, ಚಿತ್ಪಾವನ್ ಬ್ರಾಹ್ಮಿನ್ಸ್ ಆರ್ ಕೊಂಕಣಸ್ಥ ಬ್ರಾಹ್ಮಿನ್ ಈಸ್ ಎ ಹಿಂದೂ ಮಹಾರಾಷ್ಟ್ರಿಯನ್. ದ ಬೆನೆ ಇಸ್ರೇಲ್ ಕ್ಲೈಮ್ ದಟ್ ಚಿತ್ಪಾವನ್ಸ್ ಆರ್ ಆಲ್ಸೋ ಆಫ್ ಜೂಯಿಶ್ ಆರಿಜಿನ್. ಅವರು ಜೂಸ್ಗಳ ಆರಿಜಿನಿಂದ ಬಂದಂಥವರು ಅಂತದ್ದು. ಇನ್ ಅಡಿಷನ್ ಇಂಡಿಯನ್ ಸ್ಕಾಲರ್ ರಾಮಕೃಷ್ಣ ಅವರು ಕೂಡ ಇದೇ ಮಾತುಗಳನ್ನು ಹೇಳ್ತಾರೆ. ಇದನ್ನೇ ಯುಟಾ ಯೂನಿವರ್ಸಿಟಿ ಕೂಡ ತನ್ನ ಜಿನೋಮ್ ರಿಸರ್ಚ್ ಅಂತ ಹೇಳ್ಬಿಟ್ಟು ಒಂದು ರಿಸರ್ಚ್ ಪೇಪರ್ ಮೂಲಕ ಇದನ್ನು ಹೇಳುತ್ತೆ.
ನನಗೆ ನನ್ನ ಅರಿವಿಗೆ ಬಂದಂತೆ ಯಾರು ಕೂಡ ಇದುವರೆಗೂ ಇದನ್ನು ನಿರಾಕರಣೆ ಮಾಡಿಲ್ಲ. ಈಗ ಪೌರತ್ವ ಕಾನೂನು ಅಂತ ನಾವು ಏನನ್ನು ಹೇಳ್ತಾ ಇದ್ದೀವಿ, ಅದು ಭಾಳ ಸ್ಪಷ್ಟವಾಗಿ ಹಿಟ್ಲರ್ನ ನಾಜಿಗಳ ಹಿಸ್ಟ್ರಿನ ನಮಗೆ ನೆನಪು ಮಾಡಿಕೊಡುತ್ತೆ. ಇವತ್ತು ಮುಸಲ್ಮಾನರನ್ನು ಹೊರತುಪಡಿಸಿ ಒಂದು ಕಾನೂನನ್ನು CAA ರೂಪಿಸುವಂಥದ್ದು, ಅದಕ್ಕೆ ಪೂರಕವಾಗಿ NRC ಮತ್ತು NPR ಅಂತ ಅನ್ನುವಂಥದ್ದು, ಇದ್ರ ಮೂಲಕ ಅನೇಕ ತಳ ಸಮುದಾಯಗಳು, ಅದು ಆದಿವಾಸಿಗಳಿರ್ಬೋದು, ಅಲೆಮಾರಿಗಳಿರ್ಬೋದು, ಅಸ್ಪೃಶ್ಯರಿರ್ಬೋದು, ಸಣ್ಣ ಸಣ್ಣ ಪುಟ್ಟ ಹೆಸರುಗಳೇ ಅದರ ಅಸ್ಮಿತೆ ಇಲ್ಲದಿರುವಂಥ ಸಮುದಾಯಗಳಿರ್ಬೋದು, ಎಲ್ಲ ಸಮುದಾಯಗಳು ಕೂಡ ಇದರ ವ್ಯಾಪ್ತಿಗೆ ಬರ್ತವೆ. ಇವರೆಲ್ಲರೂ ಕೂಡ ನೆಲೆ ಕಳ್ಕೊಳ್ತಾರೆ ಅನ್ನೋದನ್ನ ಇದ್ರ ಮೂಲಕ ನಾವು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೀವಿ. ನಿಮಗೆ ಈಗಾಗಲೇ ಇದರ ಉದಾಹರಣೆಯನ್ನು ನಾವು ಅಸ್ಸಾಂನಲ್ಲಿ ನೋಡಿದ್ದೇವೆ. ಅಸ್ಸಾಮಲ್ಲಿ 19 ಲಕ್ಷ ಜನ ದಾಖಲೆಗಳಿಲ್ಲದೆ ಅವರು ಇದರಿಂದ ಹೊರಗಡೆ ಉಳಿತಾರೆ. ಆ ಲಿಸ್ಟಿಂದ ಹೊರಗಡೆ ಉಳಿದವರಲ್ಲಿ ಬರೀ 5 ಲಕ್ಷ ಜನ ಮುಸಲ್ಮಾನರಾದರೆ 14 ಲಕ್ಷ ಜನ ಇತರರು, ಅಂದರೆ ಅವರೆಲ್ಲ ಹಿಂದೂಗಳೇ ಆಗಿರ್ತಾರೆ. ಹಿಂದೂಗಳಲ್ಲಿ ಅದರಲ್ಲೂ ಕೂಡ ಈ ತಳವರ್ಗಗಳು, ತಳ ಸಮುದಾಯಗಳೇ ಆಗಿರ್ತವೆ ಅನ್ನೋಂಥದ್ದು ಭಾಳ ಇಂಪಾರ್ಟೆಂಟ್. ಇಲ್ಲೊಂದು ದಾಖಲೆ ನಮಗೆ ಸಿಗುವಂಥದ್ದು ಏನು ಅಂತ ಹೇಳಿದ್ರೆ, ಈ ಚಿತ್ಪಾವನರದ್ದು ಒಂದು ಶ್ರೇಷ್ಠತೆಯ ವ್ಯಸನ ಇವರಿಗೆ ಯಾವಾಗಲೂ ಕಾಡ್ತಲೇ ಇರುತ್ತೆ. ಅಂದರೆ ಇವರು ಅತ್ಯಂತ ಸುಪೀರಿಯರ್ ಬ್ರಾಹ್ಮಿನ್ಸ್ ಅಂತ ಹೇಳ್ಬಿಟ್ಟು, ಆ ಕಾರಣಕ್ಕೋಸ್ಕರನೇ ಸರಸಂಚಾಲಕರು ಕಳೆದ 97 ವರ್ಷಗಳಲ್ಲಿ RSSನ ಸರಸಂಚಾಲಕರು ಆದವರೆಲ್ಲರೂ ಕೂಡ ಬಹುತೇಕ ಚಿತ್ಪಾವನರಾಗಿರ್ತಾರೆ. ಒಂದೋ ಎರಡೋ ಒಬ್ಬರೋ ಇಬ್ಬರೋ ಮಾತ್ರ ಇತರರಾಗಿರ್ತಾರೆ. ಅವರು ಕೂಡ ಮೇಲ್ಜಾತಿಯಿಂದಲೇ ಬಂದಿರ್ತಾರೆ ಹೊರತು ಇಲ್ಲಿರುವಂತಹ ಮೆಜಾರಿಟಿ ಕಮ್ಯುನಿಟಿ ಆಗಿರುವಂಥ ಶೂದ್ರರಾಗಲಿ, ಹಿಂದುಳಿದ ವರ್ಗಗಳಾಗಲಿ, ದಲಿತರಾಗಲಿ, ಅಸ್ಪೃಶ್ಯರಾಗಲಿ, ಆದಿವಾಸಿಗಳಾಗಲಿ ಈ ಯಾವ ಸಮುದಾಯದಿಂದಲೂ ಬಂದವರಾಗಿರಲ್ಲ. ಇದರ ಶ್ರೇಷ್ಠತೆಯನ್ನು ಅವರು ಉಳಿಸ್ಕೊಂಡು ಇದ್ದಾರೆ. ಈ ಕಾರಣಕ್ಕೋಸ್ಕರನೇ ಇವತ್ತಿಗೂ ಕೂಡ ಚಿತ್ಪಾವನ ಬ್ರಾಹ್ಮಣರಾದಂತಹ ಮೋಹನ್ ಭಾಗವತ್ ಅವರು ಇವತ್ತು ಕೂಡ RSSನ ಚೀಫ್ ಆಗಿದ್ದಾರೆ. ಮೋಹನ್ ಭಾಗವತ್ ಅವರು ಏನು ಹೇಳ್ತಾರೋ ಅದು ಆ ಲ್ಯಾಬ್ರೇಟರಿನಲ್ಲಿ ಕ್ರಿಯೇಟ್ ಆಗುತ್ತೆ. ಆ ಲ್ಯಾಬ್ರೇಟರಿನಲ್ಲಿ ಏನು ತಯಾರು ಮಾಡ್ತಾರೋ ಅದನ್ನು ದೆಹಲಿಗೆ ಮೋಹನ್ ಭಾಗವತ್ ಅವರು ರವಾನಿಸ್ತಾರೆ. ಅಲ್ಲಿಂದ ದೇಶಕ್ಕೆ ಹೊರಡುತ್ತೆ. ಇದನ್ನು ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಜಕ್ಕೂ ಕೂಡ ಇಲ್ಲಿ ಇವರಿಗೆ ಈ ದೇಶದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ, ಯಾವುದ್ರ ಬಗ್ಗೆ ಆದರೂ ಕಾಳಜಿಗಳಿದೆಯಾ ಅನ್ನುವಂಥ ಅನುಮಾನಗಳು ಬರ್ತವೆ. ಯಾಕಂದರೆ ಈ ಕಳೆದ 97 ವರ್ಷಗಳಲ್ಲಿ ಈ RSS ಪ್ರಯೋಗಾಲಯದಲ್ಲಿ ಅವರು ಕೃಷಿ ಬಗ್ಗೆ ಆಗಲಿ, ಶಿಕ್ಷಣದ ಬಗ್ಗೆ ಆಗಲಿ, ವಿಜ್ಞಾನದ ಬಗ್ಗೆ ಆಗಲಿ, ಕಾನೂನಿನ ಬಗ್ಗೆ ಆಗಲಿ, ಅಥವಾ ಮತ್ಯಾವುದೇ ಪ್ರಾಡಕ್ಟಿವಿಟಿ ಅಂದರೆ ಉತ್ಪಾದನಾ ವಿಷಯಕ್ಕೆ ಸಂಬಂಧಪಟ್ಟಿದ್ದಾಗಲಿ ಇದುವರೆಗೂ ಕೂಡ ಚರ್ಚೆ ಮಾಡಿದ್ದನ್ನು ಯಾರೂ ನೋಡಿಲ್ಲ. ಇವತ್ತಿಗೂ ಕೂಡ ಅವರು ಅದರ ಚರ್ಚೆಗಳನ್ನು ಮಾಡೋದೇ ಇಲ್ಲ. ಅವರ ಚರ್ಚೆ ಏನಿದ್ರು ಕೂಡ ಧಾರ್ಮಿಕವಾದ ಮತ್ತು ಜಾತೀಯವಾದದ್ದು ಇರುತ್ತೆ. ಈ 3 ಆ್ಯಕ್ಟ್ಗಳು, ಈ CAA, NRC ಮತ್ತು NPR 3 ಆ್ಯಕ್ಟ್ಗಳು ಕೂಡ ಧಾರ್ಮಿಕ ಮತ್ತು ಜಾತಿಯ ಆಧಾರಗಳ ಮೇಲೆ ಮನುಷ್ಯರನ್ನು ಬೇರ್ಪಡಿಸುವಂಥದ್ದೇ ಆಗಿರೋದ್ರಿಂದಾಗಿ ಅವ್ರದ್ದು ಇದು ಅಜೆಂಡಾ ಆಗಿದೆ. ಈ ಅಜೆಂಡಾ ಮೂಲತಃ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ್ದು ಅನ್ನೋದಕ್ಕೆ ಈಗಾಗಲೇ ಅನೇಕ ಜನ ಎಕ್ಸ್ಪರ್ಟ್ಸ್ ಇದರ ಬಗ್ಗೆ ಹೇಳಿದ್ದಾರೆ. ಅನೇಕ ಜನ ಜಡ್ಜ್ಗಳು, ಅನೇಕ ಜನ ಲಾಯರ್ಗಳು, ಅನೇಕ ಜನ ತಿಳಿದಿರುವಂತಹ ಅಮಾರ್ತ್ಯುಸೇನ್ ಅಂಥವರೆಲ್ಲ ಭಾಳ ಈ ದೇಶದ ಒಂದು ರೀತಿಯ ಸಾಕ್ಷಿ ಪ್ರಜ್ಞೆಗಳು ಅನ್ನಿಸ್ಕೊಂಡಂಥವರೆಲ್ಲರೂ ಕೂಡ ಅದರ ಬಗ್ಗೆ ಈಗಾಗಲೇ ಹೇಳಿದ್ದಾರೆ. ಹಾಗಾಗಿ ಈ ಸೂಕ್ಷ್ಮವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡ್ಕೋಬೇಕು. ಈ ದೇಶದ DNA ಸಂಬಂಧಪಡದೇ ಇರುವಂತಹ ಒಂದು ಸಣ್ಣ ಸಮುದಾಯ ಇಡೀ ದೇಶವನ್ನು ಯಾವ ರೀತಿಯಲ್ಲಿ ಅದು ನೀವು ದೇಶಸ್ಥರಲ್ಲ ಅಂತ ಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದಕ್ಕೆ ಅವರಿಗೆ ಯಾವುದೇ ನೈತಿಕತೆ ಇಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಂಡು ಈ ಹೋರಾಟದಲ್ಲಿ ಯಾವ ರೀತಿ ತೊಡಗಿಸ್ಕೋಬೇಕು, CAA, NRC ಮತ್ತು NPR ಹೋರಾಟ ಯಾವ ರೀತಿಯಲ್ಲಿ ನಮಗೆ ವಿರುದ್ಧವಾಗಿದೆ ಮತ್ತು ಇದು ಯಾರ ಅಜೆಂಡಾವನ್ನು ಕಾಯಲಿಕ್ಕೋಸ್ಕರ ಇದೆ ಅನ್ನುವಂಥದ್ದನ್ನು ಈ ಸೂಕ್ಷ್ಮಗಳ ಮೂಲಕ ನಾವು ಪ್ರತಿದಿನ ಪ್ರತಿಯೊಬ್ಬರಿಗೂ ಕೂಡ ತಿಳಿಪಡಿಸಬೇಕಾಗಿದೆ. ಈ ಕಾರಣಕ್ಕೆ ನಾನು ಇಷ್ಟು ವಿವರವಾಗಿ ಇದರ ಹಿನ್ನೆಲೆಯಲ್ಲಿ ಇಟ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ನಮಸ್ಕಾರ.